ದರ್ಶನ್ ಅಂಡ್ ಗ್ಯಾಂಗ್ನ ಪೊಲೀಸ್ ಕಸ್ಟಡಿ ಅವಧಿ ನಾಳೆಗೆ ಮುಗಿತಾ ಇತ್ತು. ನಾಳೆ ತನಕ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಕೊಟ್ಟಿತ್ತು ಅವ್ರನ್ನ. ಸೊ ನಾಳೆ ಭಾನುವಾರ ನಾವು ಅಂದ್ಕೊಂಡಿದ್ವಿ ಜಡ್ಜ್ ಮನೆಗೆ ಕರ್ಕೊಂಡು ಹೋಗಿ, ಅವ್ರ ಹೋಮ್ ಆಫೀಸ್ ಅಂತ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗಿ ಪೊಲೀಸರು ಪ್ರೊಡ್ಯೂಸ್ ಮಾಡಿ ನಮಗೆ ಬಂದ ಮಾಹಿತಿಯ ಪ್ರಕಾರ ತನಿಖೆ ಮುಗಿದಿದೆ, ಇವ್ರನ್ನ ಜೈಲಿಗೆ ಕಳ್ಸೋಕೆ ಅಡ್ಡಿ ಇಲ್ಲ ಅಂತ ಹೇಳ್ತಾರೆ ಅನ್ನೋ ಮಾಹಿತಿ ಇತ್ತು. ನೋಡಿದ್ರೆ ಇವತ್ತೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ರು, ಓಪನ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರು 42ನೇ ACMM ನ್ಯಾಯಾಲಯದಲ್ಲಿ. ನಮಗೆ ಮೊದಲು ಬಂದ ಮಾಹಿತಿ ಸುಳ್ಳಾಗಿತ್ತು, ತನಿಖೆ ಮುಗಿದಿದೆ, ಇವ್ರನ್ನ ಜೈಲಿಗೆ ಕಳ್ಸೋಕೆ ಅಡ್ಡಿ ಇಲ್ಲ ಅಂತಾರೆ ಅಂತ. ಇನ್ನೂ ಮುಗಿದಿಲ್ಲ, ಇನ್ನೂ ತುಂಬ ತನಿಖೆ ಮಾಡೋದಿದೆ, ಮತ್ತೆ ನಮ್ಮ ವಶಕ್ಕೆ ಬೇಕು ಅಂತ ಕೇಳಿದ್ರು. ದರ್ಶನ್ ಸೇರಿದಂತೆ 13 ಆರೋಪಿಗಳನ್ನು ಮತ್ತೆ 5 ದಿನ ಕಸ್ಟಡಿಗೆ ಪಡೆಯುವಲ್ಲಿ ಪ್ರಾಸಿಕ್ಯೂಷನ್ ಯಶಸ್ವಿಯಾಗಿದೆ, ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತೆ ತನಿಖೆ ಆರಂಭ. 13 ಆರೋಪಿಗಳ ಜೂನ್ 20ನೇ ತಾರೀಖಿನ ತನಕ ಪೊಲೀಸ್ ಕಸ್ಟಡಿಗೆ. ಇವತ್ತಿಗೆ ಮುಗೀತು, ಈ ತನಿಖೆಯ ಕಾಟ ಮುಗೀತು, ಜೈಲಿಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಅನ್ಕೊಂಡಿದ್ರು. ಆಗಲಿಲ್ಲ. ರಿಮಾಂಡ್ ಅಪ್ಲಿಕೇಶನ್ ಅಂತ ಕೊಡ್ತಾರೆ. ಯಾಕೆ ಇವರು ತನಿಖೆಗೆ ಬೇಕು ಅಂತ. ಶಾಕಿಂಗ್ ಇದ್ದಾವೆ ಇವರಲ್ಲಿ. ನಾನು ಮೊನ್ನೆನೇ ಅಂದೆ ಒಂದು ಸಲ, ರೇಣುಕಾಸ್ವಾಮಿ ಹೆಣದ ಮೇಲೆ ಇಲ್ಲೊಂದು ಗಾಯ ಇದೆ, ಮಣಿಕಟ್ಟು ಅಂತೀರ ಏನಂತೀರಿ ಇದಕ್ಕೆ, ಇಲ್ಲೊಂದು ಗಾಯ ಇದೆ. ಅದು ಹೊಡೆದಿರುವ ಗಾಯದಂತೆ ಕಾಣಿಸುತ್ತೆ, ಬಟ್ ಕರೆಕ್ಟಾಗಿ ನೋಡಿದ್ರೆ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ ಅದನ್ನು, ಸುಟ್ಟಿರುವ ಗಾಯ, ಸುಟ್ಟಿರುವ ಗಾಯ. ಸಿಗರೇಟಲ್ಲಿ ಸುಟ್ಟಿದ್ದಲ್ಲ, ಅದು ಬರೆ ಹಾಕದಂಗಿದೆ. ಬರೆ ಹಾಕಲಾಗಿತ್ತಾ? ಇಲ್ಲ. ಮೆಗ್ಗರ್ ಮಷಿನ್ ಅಂತ ಒಂದು ಮಷಿನ್ ಸಿಗುತ್ತೆ, ಎಲೆಕ್ಟ್ರಿಷಿಯನ್ಸ್ ಹತ್ರ ಇರುತ್ತೆ, ಅದನ್ನು ತಂದು ಶಾಕ್ ಕೊಟ್ಟಿರೋದು, ಕರೆಂಟ್ ಶಾಕ್ ಕೊಟ್ಟಿರೋದು. ನೋಡಿ, ಹಿಂಸೆಯ ವಿವರಗಳೇ, ಕೊಡಲಾದ ಹಿಂಸೆಯ ವಿವರಗಳು ಎಲ್ಲೆಲ್ಲಿ ತನಕ ಬರ್ತವೆ ಅಂದರೆ ಇವತ್ತು ಹೇಳ್ತಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಆ ಮಷಿನ್ನನ್ನು ಎಲ್ಲಿಟ್ಟಿದ್ದಾರೆ ವಶಪಡಿಸಿಕೊಳ್ಳಬೇಕಾಗಿದೆ ಅಂತ. ವಶಪಡಿಸಿಕೊಳ್ಬೇಕು ನಾವು. ಜೊತೆಗೆ ಮೈಸೂರಿಗೆ ಕರ್ಕೊಂಡೋಗಿ, ದರ್ಶನನ ಮೈಸೂರಿಗೆ ಕರ್ಕೊಂಡೋಗಿ ಮಹಜರ್ ಮಾಡಬೇಕಾಗಿದೆ. 10 ಮೊಬೈಲ್ ಕಸ್ಟಡಿಗೆ ತಗೊಂಡಿದ್ವಿ, ಇನ್ನಷ್ಟು ಮೊಬೈಲ್ಗಳನ್ನು ಹುಡುಕ್ಬೇಕು ಎಲ್ಲೆಲ್ಲಿಟ್ಟಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ನಮ್ಮ ವಶಕ್ಕೆ ಕೊಡಿ ಅಂತ ವಾದ ಮಾಡೋದು. ದರ್ಶನ್ ಪರ ವಕೀಲರದು ಹೆಚ್ಚಿನ ವಾದ ಇರಲಿಲ್ಲ. ಆ ಪಾಪ ಎಂಥ ಪವಿತ್ರ ಗೌಡ ಹೆಣ್ಣುಮಗಳು ತುಂಬ ಕಷ್ಟ ಅನುಭವಿಸ್ತಾಳೆ, ಪಾಪ ಬಿಟ್ಟುಬಿಡಿ ಯಾಕೆಂದು ಜೈಲಿಗೆ. ಇವರ ಮೊಬೈಲನ್ನು ಸೀಸ್ ಮಾಡಿದ್ದು ಕೋರ್ಟಿಗೆ ಗಮನಕ್ಕೆ ಯಾಕೆ ಪೊಲೀಸರು ತರಲಿಲ್ಲ? ದರ್ಶನ್ ಹತ್ರ ಮೊಬೈಲ್ ಕೋಡ್ ಕೇಳಿದ್ದಾರೆ, ಅದನ್ನ ಯಾಕೆ ಕೇಳಬೇಕಾಗಿತ್ತು? ಇತ್ಯಾದಿ ಇತ್ಯಾದಿ ವಾದಗಳನ್ನು ದರ್ಶನ್ ಪರ ವಕೀಲರು ಮಂಡನೆ ಮಾಡಿದ್ರು. ವಾದ ಯಾರ ಆರ್ಗ್ಯುಮೆಂಟ್ಸ್ ಹೆಂಗೆ ಹೋಗ್ತಾ ಇದೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಏನಾಗಬಹುದು ಅನ್ನೋದ್ರದ್ದು ಒಂದು ಅಂದಾಜು ಸಿಗುತ್ತೆ. ಒಟ್ಟಿನಲ್ಲಿ 13 ಜನ ಆರೋಪಿಗಳು ಮತ್ತೆ ಪೊಲೀಸ್ ಕಸ್ಟಡಿಗೆ. ಷರತ್ತೇನಪ್ಪ ಅಂದರೆ ಅಮಾನವೀಯವಾಗಿ ನಡ್ಕೋಬೇಡಿ, ಪೊಲೀಸರಿಗೆ ಕೆಟ್ಟದಾಗಿ ನಡೆಸ್ಕೋಬೇಡಿ ಅಂತ ಕೇಳಿದ್ರೆ, ಅದನ್ನು ನಿಮ್ಮನ್ನೇನು ಹೊಡೆದು ಬಡದು ಏನಾದರೂ ಮಾಡಿದಾರ ಅಂದರೆ ಏನು ಇಲ್ಲ ಅಂತ ಹೇಳಿದ್ದಾರೆ ಅವರು. ದರ್ಶನ್ ಅಂತೂ ಆರಾಮಾಗಿ ನಡ್ಕೊಂಡು ಹೋಗಿದ್ದೆಪ್ಪ, ನಾನು ನೋಡಿದೆ. ವಕೀಲರ ಭೇಟಿಗೆ ಅವಕಾಶ ಕೊಡಬೇಕು, ಅದು ಅವ್ರ ಹಕ್ಕದು. ಆರೋಪಿಗಳು ವಕೀಲರ ಜೊತೆಗೆ ಮಾತಾಡಬಹುದು, ಹಕ್ಕದು. ರಿಮಾಂಡ್ ಅರ್ಜಿಗಳನ್ನು ಆರೋಪಿಗಳ ವಕೀಲರಿಗೆ ಕೊಡಬೇಕು ಅಂತ ದರ್ಶನ್, ಈ ಆರೋಪಿಗಳ ಪರ ವಕೀಲರು ವಾದ ಮಾಡಿದ್ರು. ರಿಮಾಂಡ್ ಅಪ್ಲಿಕೇಶನ್ನೇ ಕೊಟ್ಟಿಲ್ಲ ನಮಗೆ ಅಂತ. ಪ್ರಸನ್ನ ಕುಮಾರ್ ಈ ಪ್ರಕರಣಕ್ಕೆ ರಾಜ್ಯ ಸರ್ಕಾರದಿಂದ ನೇಮಕಗೊಂಡಿರುವ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಅದೊಂದು ಅವಕಾಶ ಇರುತ್ತೆ, ಒಬ್ಬ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ನೇಮಕ ಮಾಡುತ್ತೆ, ಉತ್ತಮ ವಕೀಲರನ್ನು ಕೊಡ್ತಾರೆ. ಅವರಿಗೆ ರಾಜ್ಯ ಸರ್ಕಾರ ಅವರ ಫೀಸನ್ನು ರಾಜ್ಯ ಸರ್ಕಾರ ಭರಿಸುತ್ತೆ. ಹಾಗೆ ಪ್ರಸನ್ನ ಕುಮಾರ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕಗೊಂಡಿದ್ದಾರೆ. ನೋ ಕಾಂಪ್ರಮೈಸ್ ಅಡ್ವೊಕೇಟ್ ಅವರು, ನೋ ಕಾಂಪ್ರಮೈಸ್ ಅಡ್ವೊಕೇಟ್. ಅಂದರೆ ನಾನು ಉಳಿದವ್ರ ಬಗ್ಗೆ ಏನೋ ಹಂಗೆ ಮಾತಾಡ್ತಿಲ್ಲ, ಬಟ್ ಖಡಕ್ ಏನು ಅಡ್ವೊಕೇಟು. ಇವ್ರನ್ನ ಸ್ಪೆಷಲ್ ಈ ED, CBI, IT ಕೇಸ್ಗಳಲ್ಲಿ, ಅನೇಕ ಕೇಸ್ಗಳಲ್ಲಿ ಇವರು ರಿಪ್ರೆಸೆಂಟ್ ಮಾಡ್ತಾರೆ. ಪ್ರಸನ್ನ ಕುಮಾರ್ ಅವ್ರು ಹೇಳಿದ್ರು, ಸದ್ಯಕ್ಕೆ ಮಹಜರು ಮಾಡಲಾಗಿದೆ, ವಾಹನಗಳನ್ನು ಜಪ್ತಿ ಮಾಡಿಕೊಂಡಿದ್ದೀವಿ, 10 ಮೊಬೈಲ್ ಸೀಸ್ ಮಾಡಿದ್ದೀವಿ, ಮೊಬೈಲ್ ರಿಟ್ರೀವ್ ಮಾಡಬೇಕು, ಮೊಬೈಲ್ನಲ್ಲಿರುವ ಡೇಟಾ ರಿಟ್ರೀವ್ ಮಾಡಬೇಕು, ಅಲ್ಲಿ ಬಂದ ಡೇಟಾನ ಇಟ್ಕೊಂಡು ಇವರ ವಿಚಾರಣೆ ಮಾಡಬೇಕಾಗಿದೆ, ಅದಕ್ಕೆ ನಮ್ಮ ವಶಕ್ಕೆ ಕೊಡಬೇಕು, ಅರ್ಥಾತ್ ಪೊಲೀಸರ ವಶಕ್ಕೆ ಕೊಡಬೇಕು. 30 ಲಕ್ಷ ರೂಪಾಯಿಗಳನ್ನು ವಿವಿಧ ಆರೋಪಿಗಳಿಂದ ವಶಕ್ಕೆ ಪಡೆದಿದ್ದೀವಿ, ಅದರ ಮೂಲ ಪತ್ತೆ ಹಚ್ಚಬೇಕು ಅಂತ. ನೋಡ್ರಿ, ಕೇಸಲ್ಲಿ ಎಲ್ಲ ಡಾಟ್ ಕನೆಕ್ಟ್ ಮಾಡಬೇಕು. ಮುಂದೆ ಕತೆ ಹೇಳ್ತೀನಿ ನಾನು. ಈ ಸತ್ತ ಮೇಲೆ
ಹೀರೋ ಬಡವರ ಮನೆ ಮಕ್ಕಳನ್ನ ಕೇಳೋದು, ನಾವು ಮಾಡಿದ್ದೀವಿ ಅಂತ ಒಪ್ಕೊಂಡು ಜೈಲಿಗೆ ಹೋಗ್ಬಿಡಿ ನೀವು ಅಂತ. ಹೀರೋ ಬಡವರ ಮನೆ ಮಕ್ಕಳನ್ನ, ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇದ್ದವ್ರ ಮಕ್ಕಳಿಗೆ ಹೇಳೋದು, ಕೊಲೆ ನಾವು ಮಾಡಿದ್ದೀವಿ ಅಂತ ಒಪ್ಕೊಂಡು ನೀವು ಜೈಲಿಗೆ ಹೋಗಿ ಅಂತ. ಅವರ ಪೈಕಿ 3 ಜನ ಒಪ್ಕೊಳ್ಳದೆ ಚಿತ್ರದುರ್ಗಕ್ಕೆ ಹೋದರು. ಇನ್ನು 3 ಜನ ರೆಡಿ ಆದರು. ಬಟ್ ನಮಗೇನು ಕೊಡ್ತೀರಿ ಅಂದರು. ವ್ಯವಹಾರ ಬಂತು. ಅರ್ಜೆಂಟಿಗೆ 5-5 ಲಕ್ಷ ಇಟ್ಕೊಳ್ಳಿ, ಉಳಿದಿದ್ದು ನಿಮ್ಮ ಫ್ಯಾಮಿಲಿಗಳಿಗೆ ತಲುಪಿಸ್ತೀವಿ, ಅಡ್ವೊಕೇಟ್ನ ವ್ಯವಸ್ಥೆ ಮಾಡ್ತೀವಿ ಅಂತ. ನಂಬಲಿಲ್ಲ ಅವರು. ಇಲ್ಲ, ಈಗಲೇ ಕೊಡ್ಬೇಕು ದುಡ್ಡು ಅಂದರು. ಈಗಲೇ ದುಡ್ಡು ಕೊಡಿ ಅಂತ. ದರ್ಶನ್ ಮನೇಲಿತ್ತು ದುಡ್ಡು. ಕರ್ಕೊಂಡು ಹೋಗ್ತಾರೆ, ಮನೆಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಮನೆಗೆ ಕರ್ಕೊಂಡೋಗಿ ದರ್ಶನ್ ದುಡ್ಡು ತೋರಿಸೋದು, ಇಲ್ಲಿದೆ ನೋಡಿ ದುಡ್ಡು. ಆ ದುಡ್ಡನ್ನು ಅವ್ರು ತಗೊಂಬರ್ತಾರೆ. ಆಮೇಲೆ ಪ್ರದೋಷಿಗೆ ಕೊಟ್ಟು, ಪ್ರದೋಷ್ ಹೇಳ್ತಾನೆ, ನನ್ನ ಹತ್ರ ಇರುತ್ತಿದ್ದು, ಡೋಂಟ್ ವರಿ, ನಿಮಗೆ ತಲುಪುತ್ತೆ, ನಿಮ್ಮ ಫ್ಯಾಮಿಲಿ ಅವ್ರಿಗೆ ತಲುಪುತ್ತೆ ಅಂತ. ಇವರು ಜೈಲಿಗೆ ಹೋಗ್ತಾರೆ. ಪ್ರದೋಷ್ ಮನೆ. ಇಷ್ಟೆಲ್ಲ ಕೇಸಲ್ಲಿ ಬಂದಿದೆ. ಈಗ ಆ ದುಡ್ಡು ದರ್ಶನ್ಗೆ ಎಲ್ಲಿಂದ ಬಂತು ಅಂತ ಗೊತ್ತಾಗಬೇಕು. ದುಡ್ಡು ದರ್ಶನ್ಗೆ ಎಲ್ಲಿಂದ ಬಂದಿತ್ತು ಅನ್ನೋದನ್ನು ಕೇಸ್ನಲ್ಲಿ ತರದೇ ಹೋದರೆ, ನಾಳೆ ದಿವಸ ದರ್ಶನ್ ಪರ ವಕೀಲರು ಏನಂತಾರೆ, ಪೊಲೀಸರೇ ತಂದಿಟ್ಟಿದ್ದು ದುಡ್ಡು ಅದು ದರ್ಶನ್ ಮೇಲಿನ ಸಿಟ್ಟಿಗೆ ಪೊಲೀಸರು ತಂದಿಟ್ಟು ಕೇಸ್ ಮಾಡಿದ್ದಾರೆ ಇದನ್ನ ಅಂತಾರೆ. ಪೊಲೀಸರು ತಂದಿಟ್ಟಿದ್ದು ದುಡ್ಡು ಅದಂತ ಹಂಗೆ ವಾದ ಮಾಡಿಬಿಡ್ತಾರೆ. ಅದಕ್ಕೆ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋಗ್ಬೇಕು. ಎಲ್ಲಿಂದ ಬಂತು, ನಿನಗೆ ಯಾರು ಕೊಟ್ಟಿದ್ರು ದುಡ್ಡು, ಅವನು ಬ್ಯಾಂಕಿಂದ ತೆಗೆಸ್ಕೊಂಬಂದಿದ್ನ ಅಥವಾ ದರ್ಶನ್ನೇ ಬ್ಯಾಂಕಿಂದ ತೆಗೆಸ್ಕೊಂಬಂದಿದ್ನ, ಯಾವ ಬ್ಯಾಂಕಿಂದ, ಯಾವತ್ತು ತೆಗೆಸಿದ್ದು, ಎಲ್ಲ ತೆಗಿಬೇಕು. ಅದಕ್ಕೆ ವಶಕ್ಕೆ ಕೊಡಿ ಅಂತ. ಮತ್ತಷ್ಟು ವಿಚಾರಣೆ ಆಗಬೇಕಾಗಿದೆ. ಆರೋಪಿಗಳನ್ನು ನಮ್ಮ ವಶಕ್ಕೆ ಕೊಡಿ. ಇನ್ನೂ ಮೈಸೂರಿಗೆ ಕರ್ಕೊಂಡೋಗಿ ಮಹಜರು ಮಾಡಬೇಕು. ಜೂನ್ 23 ತನಕ ನಮ್ಮ ವಶಕ್ಕೆ, ಅಂದರೆ ಪೊಲೀಸರ ವಶಕ್ಕೆ ಇವ್ರನ್ನ ಕೊಡಬೇಕು ಅಂತ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಾರೆ. ಕೋರ್ಟಿಗೆ IO ಕೇಸ್ ಡೈರಿ ಕೊಡ್ತಾರೆ. A13 ಮತ್ತು A5 ಇವರಿಬ್ಬರೂ ಕೂಡ ರೇಣುಕಾಸ್ವಾಮಿ ಕರೆಂಟ್ ಶಾಕ್ ಕೊಟ್ಟವರು. A5 ನಂದೀಶ, A13 ದೀಪಕ್, ಅವರು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಕರೆಂಟ್ ಶಾಕ್ ಕೊಡುವುದಕ್ಕೆ ಬಳಸಲಾದ ಎಲೆಕ್ಟ್ರಿಕ್ ಡಿವೈಸ್ ಇನ್ನೂ ಸಿಕ್ಕಿಲ್ಲ. ಎಲ್ಲಿಟ್ಟಿದ್ದೀರಿ ಅಂತ ಇವ್ರನ್ನ ಬಾಯಿ ಬಿಡಿಸಿ ಕರ್ಕೊಂಡೋಗಿ ಅದನ್ನು ವಶಕ್ಕೆ ತೆಗೆದುಕೊಳ್ಳಬೇಕಾಗಿದೆ ಅಂತ ವಾದ ಮಂಡನೆ ಮಾಡಿದ್ರು ಅನಿಲ್ ಬಾಬು ದರ್ಶನ್ ಪರವಾಗಿ. ಆರೋಪಿಗಳು ಏನೇನು ಮಾಡಿದ್ದಾರೆ ಅನ್ನೋದನ್ನು ಮೊದಲು ಹೇಳಿ. ಎಲ್ಲನೂ ದರ್ಶನ್ನೇ ಮಾಡಿದ್ದಾರೆ ಅನ್ನೋ ಥರ ವಾದ ಮಾಡ್ತಾ ಇದ್ದೀರಿ. ಕೋರ್ಟ್ಗೆ ಮಾಹಿತಿ ಕೊಡದೆ ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ದೀರಿ. ಆರೋಪಿಗಳು ಪೊಲೀಸರ ಮುಂದೆ ಏನೇನು ಬಾಯಿ ಬಿಟ್ಟಿದ್ದಾರೆ ಅನ್ನೋ ವಿಷಯ ಹೊರಗೆ ಲೀಕ್ ಆಗ್ತಾ ಇದೆ. ಇದುವರೆಗೂ ನಮಗೆ ರಿಮಾಂಡ್ ಅಪ್ಲಿಕೇಶನ್ ಬಂದಿಲ್ಲ, 5 ದಿವಸ ಆದರೂ. ಎಲ್ಲದಕ್ಕೂ ದರ್ಶನ್ನೇ ಕಾರಣ ಅನ್ನೋದು ಎಷ್ಟು ಸರಿ ಅಂತ ಅನಿಲ್ ಬಾಬು ದರ್ಶನ್ ಪರವಾಗಿ ವಾದ ಮಾಡೋದಕ್ಕೆ ಬಂದವರು. ಇನ್ನು ನಾರಾಯಣ ಸ್ವಾಮಿ ಪವಿತ್ರ ಗೌಡ ಪರವಾಗಿ ವಾದ ಮಾಡೋದಕ್ಕೆ ಬಂದವರು. ಈಗಾಗಲೇ ಪವಿತ್ರ ಗೌಡದ 6 ದಿವಸ ವಿಚಾರಣೆ ಆಗಿದೆ. ಆರೋಪಿಗಳ ಪೈಕಿ ಮಹಿಳೆ ಅಂತ ಇರೋಳವಳು ಒಬ್ಬಳೇ ತುಂಬ ನೋವು ಅನುಭವಿಸಿದ್ದಾಳೆ. ದಯವಿಟ್ಟು ಪೊಲೀಸ್ ಕಸ್ಟಡಿ ಕೊಡಬೇಡಿ ಅಂತ ನಾರಾಯಣ ಸ್ವಾಮಿ ಆರ್ಗ್ಯುಮೆಂಟ್ ಮಾಡಿದ್ರು. ನ್ಯಾಯಾಲಯ 42ನೇ ACMM ನ್ಯಾಯಾಲಯದ ನ್ಯಾಯಾಧೀಶರು ಇವರು SPP ಕೇಳಿದ 23ನೇ ತಾರೀಕಿನ ತನಕ ನಮ್ಮ ವಶಕ್ಕೆ ಕೊಡಿ ಅಂತ. 23ನೇ ತಾರೀಕಿನ ತನಕ ಬೇಡ, 20ನೇ ತಾರೀಕಿನ ತನಕ ವಶಕ್ಕೆ ತಗೊಳ್ಳಿ ಅಂತ ಆದೇಶ ಕೊಟ್ಟರು. ಆ ಪ್ರಕಾರ ಮತ್ತೆ ಕರ್ಕೊಂಬಂದರು. ಮತ್ತೆ ಅದೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ. ಅನಿಲ್ ಬಾಬು ಹೇಳ್ತಾರೆ, ದರ್ಶನ್ ಪರ ವಕೀಲರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಸೊ ಈ ದಿನ IO ಏನು ಮಾಡಿದ್ದಾರೆ, ದೇ ಹ್ಯಾವ್ ಫೈಲ್ಡ್ ಅನ್ ಅಪ್ಲಿಕೇಶನ್ ಫಾರ್ ದ ರಿಮ್ಯಾಂಡ್ ಆಫ್ 9 ಡೇಸ್ ಬೇಕು ಫಾರ್ ದ ಪರ್ಪಸ್ ಆಫ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ. ಒಟ್ಟು ಕಾಮನ್ ಆಗಿ 18 ಮೆಂಬರ್ಸ್ ಏನಿತ್ತು ಕಾಮನ್ ಆಗಿ ಅವರು ಅಪ್ಲಿಕೇಶನ್ ಹಾಕಿದ್ರು. ಸೊ ಇವತ್ತು ಇಂಡಿವಿಜುವಲಿ ನಮ್ಮ ಪ್ರಕಾರ ವಿ ಆರ್ಗ್ಯೂಡ್ ದ ಕೇಸ್ ಆನ್ ಬಿಹಾಫ್ ಆಫ್ ದ ದರ್ಶನ್, ಪವಿತ್ರ ಗೌಡ ಅವ್ರು ಸಪ್ರೇಟು, ಇನ್ ಅದರ್ ಅಕ್ಯೂಸ್ ಇಂಡಿವಿಜುವಲಿ ವಿ ಹ್ಯಾವ್ ಸಪ್ರೇಟ್ ವಾದ ವಿವಾದ ಮಾಡಿದ್ದು. ಅದಕ್ಕೆ ನಮ್ಮ ವರ್ಷನ್ ಪ್ರಕಾರ ಅಕ್ಯೂಸ್ ನಂಬರ್ 2 ಇಸ್ ನೋ ವೇ ಕನ್ಸರ್ನ್, ಇಸ್ ನೋ ವೇ ಇನ್ವಾಲ್ಡ್ ಇನ್ ದ ಕೇಸ್. ಸೊ ಈಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಫಾರ್ ದ ಫರ್ದರ್ ಪೊಲೀಸ್ ಕಸ್ಟಡಿ. ಸೊ ರಿಮ್ಯಾಂಡ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತೇಳಿ ತಾವು ರಿಕ್ವೆಸ್ಟ್ ಮಾಡಿ ವಾದ ವಿವಾದ ಎಲ್ಲ ಮಾಡಿದ್ದೀವಿ. ಸೊ ಸ್ಪೆಸಿಫಿಕ್ ಇನ್ವೆಸ್ಟಿಗೇಷನ್ ಏನಿದೆ ದರ್ಶನ್ ಮೇಲೆ, ಸೊ ಅವರ ಪ್ರಕಾರ ಯಾವುದು 1-2 ಏನು ಹೇಳಿದ್ರು, ಬಟ್ ರಿಕವರಿ ಆಫ್ ದ ಅಮೌಂಟು ಮತ್ತು ರಿಕವರಿ ಆಫ್ ದ ಕ್ಲಾಸ್ ಆಫ್ ದ ದರ್ಶನ್ ಅಂತ ಹೇಳಿದ್ರು. ಫಾರ್ ದಟ್ ಆಲ್ಸೋ ವಿ ಹ್ಯಾವ್ ಸ್ಟ್ರಾಂಗ್ಲಿ ಅಬ್ಜೆಕ್ಟೆಡ್, ಸ್ಟೇಟಿಂಗ್ ದಟ್ ವೆನ್ ಹಿ ಆಸ್ ನಾಟ್ ಅಟ್ ಆಲ್ ಇನ್ವಾಲ್ಡ್ ಇನ್ ದ ಕೇಸ್, ಸೊ ನೋ ನೀಡ್ ಆಫ್ ಫರ್ದರ್ ಪೊಲೀಸ್ ಕಸ್ಟಡಿ ಇನ್ವೆಸ್ಟಿಗೇಷನ್ ಅಂತೇಳಿ. ಸೊ ಆಫ್ಟರ್ ಹಿಯರಿಂಗ್, ಆಫ್ಟರ್ 2 hours ಆಫ್ ದ ಬ್ರೀಫಾಗೆ ಜಡ್ಜು ಅವರನ್ನು ಕೇಳಿ ವಾದ ವಿವಾದ ಕೇಳಿ ಫೈನಲಿ 6 days from the day of 15th in the up to 20th they were given to the police custody for the further investigation.
ಪೊಲೀಸ್ ಕಸ್ಟಡಿ ಅನ್ನೋದು ಇದೆಯಲ್ಲ, ಎಂತೆಂಥವ್ರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡುತ್ತೆ. 3rd ಡಿಗ್ರಿ ಟ್ರೀಟ್ಮೆಂಟ್ ಆದರೆ ಬಾಂಬೆ ಕಟ್ ಹಾಕಿದ್ರೆ ಅದು ಬೇರೆ ರೀತಿಯದ್ದು. ಬಟ್ ಮಾನಸಿಕವಾಗಿ ಜರ್ಜರಿತರಾಗ್ಬಿಡ್ತಾರೆ, ಎಂಥ ಸ್ಟ್ರಾಂಗ್ ಇದ್ದರು. ದರ್ಶನ್ ನೆನ್ನೆಯಿಂದ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗಿದೆಯಂತೆ. ಕಣ್ಣಲ್ಲಿ ನೀರು. ಬೇರೆ ಯಾರು ಆಗಿದ್ರೆ ಬೇರೆ ಎಲ್ಲೆಲ್ಲೋ ನೀರು ತರಿಸ್ತಿದ್ರು ಪೊಲೀಸರು. ದಿಸ್ ಇಸ್ ದರ್ಶನ್. ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಡ್ತು ಸಾರ್, ತಪ್ಪಾಗಿ ಹೋಗಿದೆ, ಹೀಗೆಲ್ಲ ಆಗತ್ತೆ ಅಂದ್ಕೊಂಡಿರಲಿಲ್ಲ. ಕೊಲ್ಲೋ ಉದ್ದೇಶ ಇರಲಿಲ್ಲ, ಬಡದು ಕಳಿಸ್ಬೇಕು ಅಂತ ಕರೆಸ್ಕೊಂಡಿದ್ದು ಅಂತ. ತಪ್ಪಾಗಿ ಹೋಗಿದೆ, ಏನೇನೋ ಆಗೋಯ್ತು, ನನ್ನಿಂದಾಗಿ ನನ್ನ ಜೊತೆಗಿದ್ದವ್ರದ್ದೆಲ್ಲ ಜೀವನನೇ ಹಾಳಾಗೋಯ್ತಲ್ಲ ಅಂತ ಕಣ್ಣಲ್ಲಿ ನೀರು ತಕ್ಕೊಂಡು ಪಶ್ಚಾತ್ತಾಪದ ಮಾತಾಡ್ತಾ ಇದ್ದಾನಂತೆ. ಇನ್ನು ಮುಂದೆ ಅಭಿಮಾನಿಗಳ ಮುಂದೆ ಹೆಂಗೆ ನಿಂತ್ಕೋಬೇಕು, ನಾನು ಚಿತ್ರರಂಗದವರ ಮುಂದೆ ಹೆಂಗೆ ನಿಂತ್ಕೊಳ್ಬೇಕು, ಏನು ಕೇಳಿದ್ರು ಇದೊಂದು ಕಣ್ಣೀರು. ನೆನ್ನೆ ತನಕ ನನಗೆ ಗೊತ್ತಿಲ್ಲ ಅಷ್ಟೇ ಇರ್ತಿತ್ತು ಮಾತು. ನಾನು ಹೋದ್ಮೇಲೆ ಇವ್ರು ಏನೇನೋ ಮಾಡಿಬಿಟ್ಟಿದ್ದಾರೆ ನೋಡಿ ಅನ್ನೋ ಥರ. ಅಂದರೆ ಸತ್ತಿದ್ದಕ್ಕೂ ನನಗೂ ಸಂಬಂಧ ಇಲ್ಲ, ಹೆಣ ಎಸ್ದಿದ್ದಕ್ಕೂ ನನಗೂ ಸಂಬಂಧ ಇಲ್ಲ, ಇವ್ರು ಬಂದು ಸರೆಂಡರ್ ಆಗಿದ್ದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಥರ ಇತ್ತು ನೆನ್ನೆ ತನಕದ ಮಾತು. ಇವತ್ತು ಹಂಗಲ್ಲ. ಡಾಟ್ಸ್ ಅಂತೂ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಕನೆಕ್ಟ್ ಆಗಿದ್ದಾವೆ. ತನಿಖೆ ಅಷ್ಟು ನೀಟಾಗಿದೆ. ನೀವು ತನಿಖಾಧಿಕಾರಿ DCP ಗಿರೀಶು ಖಡಕ್ ಅಂದರೆ ಖಡಕ್ ಮನುಷ್ಯ. ಅವರ ಮಾವ ಒಬ್ಬ ಮಿನಿಸ್ಟರ್, ಇರಲಿ ಆ ವಿಷಯ ಬೇಡ, ಅಂದರೆ ಯಾರು ಏನು ಅಂತ. ಅವರ ಸ್ವತಃ ಮಾವ ಅವ್ರು ಅಂದ್ರಂತೆ, ಈ ವಿಷಯದಲ್ಲಿ ನಮ್ಮ ಮಾವ ನನಗೊಂದು ಫೋನ್ ಮಾಡಿಲ್ಲ, ಹಿಂಗೆ ಮಾಡಬೇಡ ಅಂತ ಹೇಳಿಲ್ಲ, ಏನು ಆಗ್ತಾ ಇದೆ ಆ ಕೇಸು ಅಂತ ಸಹಿತ ನಮ್ಮ ಮಾವ ಕೇಳಿಲ್ಲ. ಯಾವನೋ ಇನ್ನೊಬ್ಬ ಮಿನಿಸ್ಟರ್ 128 ಸಲ ಕಾಲ್ ಮಾಡಿದ್ದಾನೆ ನನಗೆ ಅಂತ ಆತ್ಮೀಯರ ಹತ್ರ ಹೇಳ್ಕೊತಾ ಇದ್ರಂತೆ. 128 ಕಾಲ್ ಬಂದಿದೆ ಅವ್ರಿಗೊಬ್ಬ ಮಿನಿಸ್ಟರ್ ಕಡೆಯಿಂದ. ಈಗ ಮೋಟಿವ್ ಎಸ್ಟಾಬ್ಲಿಷ್ ಆಗಿದೆ. ಕೊಲೆ ಮಾಡೋದಕ್ಕೊಂದು ಉದ್ದೇಶ ಅಂತಿರ್ಬೇಕು. ಯಾಕೆ ಕೊಂದ್ರಿ, ಸುಮ್ಮನೆ ಕೊಂದುಬಿಟ್ರ? ಎಸ್ಟಾಬ್ಲಿಷ್ ಆಗಿದೆ. ಆತ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ. ಆತನನ್ನು ಕಿಡ್ನ್ಯಾಪ್ ಮಾಡುವಂತ ನನಗೆ ಆದೇಶ ಬಂದಿತ್ತು ಅಂತ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ಒಪ್ಕೊಂಡಿದ್ದಾನೆ. ದರ್ಶನ್ನಿಂದ ನನಗೆ ಸೂಚನೆ ಬಂತು ಅಂತ. ಆ ಪ್ರಕಾರ ಕಿಡ್ನ್ಯಾಪ್ ಮಾಡಿದ್ರು. ಮೊದಲು ಒಂದು ಆಟೋದಲ್ಲಿ ಹತ್ತಿಸ್ಕೊಂಡು ಊರು ಹೊರಗಿನ ತನಕ ಬಂದು, ಆಮೇಲೆ ಆ ಬಡಪಾಯಿ ರವಿ ಕಾರ್ನಲ್ಲಿ ಕರ್ಕೊಂಡು ಬಂದು ಇಲ್ಲಿಗೆ ಬಿಟ್ಟರು. ಪಟ್ಟಣಗೆರೆಯ ಶೆಡ್ಡಿಗೆ ಬಿಟ್ಟಿದ್ದರು. ಅದಾದ ನಂತರ ದರ್ಶನ್ನು ಪವಿತ್ರ ಗೌಡಗೆ ಹ್ಯಾಪಿ ನ್ಯೂಸ್ ಇದೆ, ಮನೆಗೆ ಬರ್ತಿದ್ದೀನಿ, ರೆಡಿಯಾಗಿ ಕೆಳಗೆ ಬಾ. ವಾಟ್ ಈಸ್ ಹ್ಯಾಪಿ ನ್ಯೂಸ್ ಅಂತ ಹೇಳಲಿಲ್ಲ. ಅಲ್ಲಿ ಹೋಗಿ ಕಾರ್ ಹತ್ತಿಸ್ಕೊಂಡು ಪಟ್ಟಣಗೆರೆ ಶೆಡ್ಡಿಗೆ ಬಂದು ರೇಣುಕಾ ಸ್ವಾಮಿಯ ಮುಂದೆ ನಿಲ್ಲಿಸಿ, ನೋಡಿ ಇವನೇ ನಿನಗೆ ಅಶ್ಲೀಲ ಮೆಸೇಜ್ ಮಾಡಿದವನು ಅಂತ ಹೊಡೆಸ್ದ ಆತನಿಗೆ. ಆ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಹತ್ರ ಹೊಡೆಸ್ದ. ಕ್ಷಮೆ ಕೋರು, ಪವಿತ್ರ ಗೌಡನ ಕ್ಷಮೆ ಕೋರು ಅಂದರೆ ರೇಣುಕಾ ಸ್ವಾಮಿ ಕಾಲು ಮುಟ್ಟೋದಕ್ಕೆ ಬಂದಂತೆ. ಆವಾಗ ಮತ್ತಷ್ಟು ಹೊಡೆದಿದ್ದಾರೆ, ಮುಟ್ಟಬೇಡ ಅವಳನ್ನು, ನನ್ನ ಹೆಂಡತಿ ಪರಮ ಪವಿತ್ರೆ ಅಂತ ಹೊಡೆದಿದ್ದಾರೆ. ಮತ್ತೆ ಅದಾದ ಮೇಲೆ ಇವನು ಹೊಡೆದಿದ್ದಾನೆ. ಎಲ್ಲ ಆಯಿತು, ಹೋದಾಯ್ತಾ. ಇವತ್ತು ಬರ್ತಾ ಇರೋ ಮಾಹಿತಿಯ ಪ್ರಕಾರ ದರ್ಶನ್ನಲ್ಲಿಂದ ಹೊರಡುವಷ್ಟಾಗಲೇ ಅವನು ಅರೆಜೀವ ಆಗಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದಾತ. ಹೋಗಿ ಸ್ವಲ್ಪ ಹೊತ್ತಿಗೆ ಫೋನ್ ಬಂತಿರಿಂದ ಸತ್ತಿದ್ದಾನ ಅವನು ಅಂತ. ಆ ನಂತರ ಮತ್ತೊಂದು ಕಾನ್ಸ್ಪಿರಸಿ ಶುರುವಾಗುತ್ತೆ. ಮತ್ತೊಂದು ಕಾನ್ಸ್ಪಿರಸಿ ನೋಡಿ, ಸಿನಿಮಾ ತೆರೆಯ ಮೇಲಿನ ಹೀರೋ ನಿಜವಾದ ಬದುಕಿನಲ್ಲೂ ಹೀರೋ ಆಗಿದ್ದರೆ ನನ್ನಿಂದಾಗಿ ಇಷ್ಟೆಲ್ಲ ಆಗಿದೆ, ನನ್ನಿಂದಾಗಿರೋದು ಇದೆಲ್ಲ. ಅವನು ಎತ್ತಾಕೊಂಡು ಬನ್ನಿ ಅಂತ ನಾನು ಹೇಳದೇ ಇದ್ದಿದ್ರೆ ಯಾಕೆ ಇಷ್ಟೆಲ್ಲ ಜನ ಇನ್ವಾಲ್ವ್ ಆಗ್ತಿದ್ರು? ಇಲ್ಲಿ ನನ್ನಿಂದಾಗಿ ಆಗಿದೆ, ನೀವೆಲ್ಲ ಹೋಗ್ಬಿಡ್ರಪ್ಪ, ಪೊಲೀಸರ ಹತ್ರ ನಾನು ಹೋಗ್ತೀನಿ ಅಂತ ಅನ್ನಬೇಕಾಗಿತ್ತು. ಅಂದಿದ್ರೆ ನಿಜವಾದ ಹೀರೋ. ಏನೋ ಆಗಿದ್ದು ಹೋಗಿದೆ. ನೋ 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 ಬಡವರ ಮನೆ ಮಕ್ಕಳನ್ನು ಜೈಲಿಗೆ ಕಳಿಸೋದಕ್ಕೆ ವ್ಯವಸ್ಥೆ ಆಯ್ತಲ್ಲಿ. ತಗಳೆ 5 ಲಕ್ಷ, ಇನ್ನೂ ಎಷ್ಟು ಬೇಕು ನಿಮಗೆ? ತಗಳೆ 5 ಲಕ್ಷ ಈಗ ಅಡ್ವಾನ್ಸು. ಆ ಚಿತ್ರದುರ್ಗದಿಂದ ಬಂದಿದ್ದ 4 ಜನರ ಪೈಕಿ 3 ಜನರಿಗೆ ಕೇಳ್ತಾರೆ, ದುಡ್ಡು ಕೊಡ್ತೀವಿ ಹೋಗ್ತೀರೇನ್ರ ಜೈಲಿಗೆ? ಅನು, ರವಿಶಂಕರು, ಜಗದೀಶ್ 3 ಜನರಿಗೆ ಕೇಳ್ತಾರೆ ಹೋಗ್ತೀರೇನೋ ಅಂತ. 3 ಜನ ಸಂಬಂಧ ಇಲ್ಲ ನಮ್ಗೆ. ನಾವು ರವಿಶಂಕರ್ ನನ್ನ ಕಾರಿನ ಬಾಡಿಗೆ ಕೊಡಿ ಸ್ವಾಮಿ, ಹೋಗ್ತೀವಿ ವಾಪಸ್ಸು ಅಂತ. ನಾವು ಚಿತ್ರದುರ್ಗಕ್ಕೆ ಹೋಗ್ಬೇಕು, ಬಾಡಿಗೆ ಕೊಡಿ ಅಂತ. ಅವ್ರನ್ನ 3 ಜನರನ್ನು ಕೇಳ್ತಾರೆ ಮೊದಲು. ಕಂಡವ್ರ ಮನೆ ಮಕ್ಕಳ್ರಿ,
ಕಂಡವ್ರ ಮನೆ ಮಕ್ಕಳು ಹೋಗಿ ಕೂತ್ಕೊಳ್ಳಿ ಜೈಲಿಗೆ. ಡಿ ಬಾಸ್ ಹೊರಗಡೆ ಇರಬೇಕು. ಅವರು ಒಪ್ಕೊಳ್ಳೋದಿಲ್ಲ, ಉಳಿದವ್ರು ಒಪ್ಕೊಂಡ್ರು, ರಘು ಆ್ಯಂಡ್ ಅದರ್ಸ್ ಒಪ್ಕೊಂಡ್ರು. ಅವರನ್ನು ಜೈಲಿಗೆ ಕಳಿಸೋದಕ್ಕೆ ಅವ್ರಿಗೆ ದುಡ್ಡು ಕೊಟ್ಟು, 30 ಲಕ್ಷ ಮನೇಲಿದ್ದದ್ದು ದುಡ್ಡು ಕೊಟ್ಟು, ಆಮೇಲೆ ಏನೂ ಆಗಿಲ್ಲ ಅಂತ ಸಿನಿಮಾ ಶೂಟಿಂಗಿಗೆ ಮಾರನೇ ದಿವಸ ಅಲ್ಲಿ ತನಕ ಫೋನ್ನಲ್ಲಿ ಫಾಲೋ ಅಪ್ ಆಗಿದೆ. ಹೆಣ ಹಾಕ್ಕೊಂಡ್ರ ಗಾಡಿಗೆ, ಎಸದು ಬಂದ್ರ, ದಾರಿಲಿ ಯಾರು ನೋಡಿದ್ರ ನೋಡಲಿಲ್ವಾ, ಗಾಡಿ ಸ್ವಚ್ಛ ತೊಳಸ್ಬಿಡಿ, ಎಲ್ಲ ಆಗಿದೆ ಮಾತುಕತೆ. ಆ ಹೆಣ ತಗೊಂಡು ಹೋಗಿದ್ದ ಸ್ಕಾರ್ಪಿಯೋದ ಮೇಲೆ ಡಿ ಬಾಸ್ ಅಂತ ಬರೆದಿತ್ತು ಮೊದಲು. ಅದರ ರೇರ್ ಶೀಲ್ಡ್ ಇರುತ್ತಲ್ಲ, ಹಿಂದಿನ ಗ್ಲಾಸಿನ ಮೇಲೆ ಪೂರ್ತಿ ದರ್ಶನದ್ದು ದೊಡ್ಡದು ಫೋಟೋ ಇತ್ತು. ಅದನ್ನು ತೆಗಿತಾರೆ, ಕೀಳ್ತಾರೆ. ಯಾಕೆ? ಸಾಕ್ಷ್ಯನಾಶ. ರೇಣುಕಾಸ್ವಾಮಿಯ ಮೊಬೈಲು, ಜೊತೆಗೆ ಹೋದವರ ಪೈಕಿ 2 ಮೊಬೈಲನ್ನು ಅಲ್ಲೇ ಚರಂಡಿಗೆ ಎಸಿತಾರೆ. ಸಾಕ್ಷ್ಯನಾಶ. ಎಸೆಯೋದಕ್ಕಿಂತ ಮುಂಚೆ ರೇಣುಕಾಸ್ವಾಮಿಯ ಹೆಣದ ಡ್ರೆಸ್ ಚೇಂಜ್ ಮಾಡ್ತಾರೆ. ಆ ಬಟ್ಟೆ ಹುಡುಕ್ತಾ ಇದ್ದಾರೆ ಈಗ. ಮುಂಚೆ ಹಾಕ್ಕೊಂಡು ಬಂದಿದ್ದ ಬಟ್ಟೆ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ ಈಗ ಪೊಲೀಸರು. ಅಷ್ಟೆಲ್ಲ ಮಾಡಿ ದುಡ್ಡು ಕೊಟ್ಟು ಮಾರನೇ ದಿವಸ ದರ್ಶನ್ ಮೈಸೂರಿಗೆ ಹೋಗಿ ಯಾರ್ದೋ ಮನೇಲಿ ಪೂಜೆ ಕೂತ್ಕೊಂಡಿತ್ತು. ಪೂಜೆಗೆ ಕರೆದಿದ್ರಂತೆ. ಎಲ್ಲವನ್ನೂ ಸೆಟಪ್ ವಿನಯ್ ಮಾಡ್ತಾನೆ, ಆ ಹೋಟೆಲ್ ಓನರ್. ಅವನಿಗೆ ಕಾಮಾಕ್ಷಿಪಾಳ್ಯದ ಸಬ್ ಇನ್ಸ್ಪೆಕ್ಟರ್, ಅಲ್ಲೂ ವಿನಯ್ ಸಬ್ ಇನ್ಸ್ಪೆಕ್ಟರ್ ಪರಿಚಯ ಇತ್ತು. ಆ ವಿನಯ್ಗೆ ಫೋನ್ ಮಾಡಿ, ನಮ್ಮ ಹುಡುಗರು ಮಾಡಿಬಿಟ್ಟಿದ್ದಾರೆ ಏನೋ ಹಣಕಾಸಿನ ಇದಕ್ಕೆ, ಕಳಿಸ್ತೀವಿ, ಸರೆಂಡರ್ ಮಾಡಿಸ್ಕೊಳ್ಳಿ ಅಂತ. ನೋಡಿ, ಏನು ಇದನ್ನು ಸೀನ್ ಆಫ್ ಅಕರೆನ್ಸ್ ಹೇಳ್ತಾ ಇದ್ದೀನಲ್ಲ, ಘಟನೆ ಹೇಳ್ತಾ ಇದ್ದೀನಲ್ಲ, ಎಲ್ಲ ಕಡೆನೂ ಸಾಕ್ಷಿಗಳಿದ್ದಾವೆ, ಎಲ್ಲ ಕಡೆನೂ ಸಾಕ್ಷಿಗಳು. ಇದು ಹಳೆ ಎವಿಡೆನ್ಸ್ ಆ್ಯಕ್ಟ್ನಲ್ಲಾಗುತ್ತೋ ತನಿಖೆ, ಇನ್ನು ವಿಚಾರಣೆ ಜುಲೈ 1ನೇ ತಾರೀಖಿನಿಂದ ಹೊಸದಾಗಿ ಜಾರಿಗೆ ಬರಲಿರುವ ಎವಿಡೆನ್ಸ್ ಆ್ಯಕ್ಟ್ನಲ್ಲಾಗುತ್ತೋ ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಇದೆ. ಹೇಳ್ತೀನಿ ನಿಮಗೆ, ಹೊಸ ಆ್ಯಕ್ಟ್ನಲ್ಲಿ ಏನಾದರೂ ಆದರೆ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.